ನೀವಿಬ್ರು ನನಗೆ 2 ಕಣ್ಣಿದ್ದ ಹಾಗೆ. 2 ಕಣ್ಣು ನನ್ನ ಮನೆ ಕ್ಷೇಮನ ಕೇಳ್ಕೊಳ್ಳುತ್ತೆ. ನಾನು ಅಂದ್ರೆ ಲೆಕ್ಕ ಇಲ್ದಿರೋ ಹಾಗಿದೆ. ಏನ್ ಲಾವಣ್ಯ, ಏನೋ ಲೆಕ್ಕ ಮಾಡ್ತಿರೋ ಹಾಗಿದೆ. ನಿಮ್ಗೆ ಯಾವಾಗ್ಲೂ ಲೆಕ್ಕ ಶೇರ್ ಅನ್ನೋ ಮಾತುಗಳೇ ಕೇಳ್ಸುತ್ತೆ, ಇನ್ನೇನ್ ಕೇಳ್ಸಲ್ಲ ಅಲ್ವಾ? ಏನ್ ವಿಷಯ? ತುಂಬಾ ಹೀಟ್ ಆಗಿರೋ ಆಯಿಲ್ ತರ ಕುದೀತಾ ಇದೆಯಾ? ನಾನು ಅಂದ್ರೆ ನಿಮ್ಮಮ್ಮಂಗೆ ಲೆಕ್ಕನೇ ಇಲ್ದಿರೋ ಹಾಗೆ ಅಂತ ಹೇಳ್ತಾ ಇದ್ದೀನಿ. ಹೊಸ ವಿಷಯ ಏನಾದ್ರೂ ಇದ್ರೆ ಹೇಳು. ನನ್ ಮೇಲೆ ನಿರ್ಲಕ್ಷ್ಯ ತೋರ್ಸಿದ್ರೆ ನನಗ್ ಮೈಯೆಲ್ಲ ಉರಿಯುತ್ತೆ. ಜನರಲ್ ಆಗಿ ಹೇಳ್ದೆ ಬಿಡು, ಅಷ್ಟಕ್ಕೆ ವಿಷಯ ಏನು ಅಂತ ವಿವರವಾಗಿ ಹೇಳು. ಅವನಿ ನಿಹಾರಿಕಾ 2 ಕಣ್ಗಳಿದ್ದ ಹಾಗೆ ಅಂತ ನಿಮ್ಮಮ್ಮ ಯಾವಾಗ್ಲೂ ಅವ್ರ ಬಗ್ಗೆ ಹೊಗಳ್ತಾನೆ ಇರ್ತಾರೆ. ಮತ್ ನನ್ ಪರಿಸ್ಥಿತಿ ಏನು? ನೀನು 3ನೇ ಕಣ್ಣೇನೋ, ಶಿವನ ತ್ರಿನೇತ್ರದ ಹಾಗೆ. ನನ್ ನೋವು ನಿಮ್ಗೆ ಕಾಮಿಡಿ ಆಗಿದ್ಯಾ? ನೋಡು ಲಾವಣ್ಯ, ಆ ಇಬ್ರು 2 ಕಣ್ಣಿನ ಹಾಗೆ ನಂಬಿಕೆನ ಪಡ್ಕೊಂಡಿದ್ದಾರೆ. ನೀನು 3ನೇ ಕಣ್ಣಿನ ಹಾಗೆ ನಂಬಿಕೆನ ಪಡ್ಕೋಬೇಕು ಅಂತಂದ್ರೆ ಅವರಿಬ್ರನ್ನೂ ಮೀರ್ಸೋವಂತ ಸ್ಪೆಷಲ್ ಟ್ಯಾಲೆಂಟ್ ಏನಾದ್ರೂ ನಿನ್ನಲ್ಲಿರ್ಬೇಕು. ಒಬ್ರು ಹಾಡನ್ನ ಚೆನ್ನಾಗಿ ಹಾಡಿ ಸಿಂಗರ್ ಆಗಿ ಹೆಸರು ಪಡ್ಕೋತಾರೆ, ಇನ್ನೊಬ್ರು ಹೊಸದನ್ನ ಕಂಡು ಹಿಡಿದು ಸೈಂಟಿಸ್ಟ್ ಆಗಿ ಹೆಸರು ತಗೋತಾರೆ. ನೀನು ಕೂಡ ಏನಾದ್ರೂ ಹೊಸದಾಗಿ ಟ್ರೈ ಮಾಡಿ ನಿನ್ ಟ್ಯಾಲೆಂಟನ್ನ ನೀನು ನಿರೂಪಿಸ್ಕೋ. ಒಬ್ರದ್ದು ಜಾತಕ ಬಲ, ಮತ್ತೊಬ್ರದ್ದು ಮನೆಗೋಸ್ಕರ ಒಳ್ಳೇದನ್ ಮಾಡೋ ತ್ಯಾಗ ಬಲ. ಆ ಇಬ್ರು ಬಲನೂ ಮೀರ್ಸೋ ಬಲ, ಮುಳುಗ್ಸೋಂತ ಬಲ ನಿನ್ನ ಹತ್ರ ಇಲ್ಲ ಅಂದ್ರೆ ನಿನ್ ಟ್ಯಾಲೆಂಟನ್ನ ನಿರೂಪಿಸ್ಕೊಳಕ್ಕಾಗಲ್ಲ. ಯೋಚಿಸ್ ನೋಡು. ಎಸ್, ನಾನು ಅಂದ್ರೆ ಏನು ಅಂತ ತೋರಿಸ್ತೀನಿ. ಸೌಮ್ಯ, ಈ ಹಾಲು ಕುಡಿದು ಓದ್ಕೋ. ಅಕ್ಕ, ಅವನಿ, ಅಕ್ಕ, ನನ್ ಮುದ್ದು ಬಂಗಾರ, ಹೇಗಿದ್ಯಾ ಪುಟ್ಟ? ಚೆನ್ನಾಗಿದೆ ಚಿಕ್ಕಮ್ಮ. ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಲ್ವಾ, ಚೆನ್ನಾಗಿ ಓದ್ಕೋ. ಸರಿ ಚಿಕ್ಕಮ್ಮ. ಸರಿ, ನಾನು ಕಾಫಿ ತಗೊಂಡ್ ಬರ್ತೀನಿ, ನೀನ್ ಕುತ್ಕೋ. ಅಯ್ಯೋ ಅಕ್ಕ, ಈಗೇನು ಬೇಡ, ಬಾ ನೀನು ಕುತ್ಕೋ. ಶ್ರೀಕರ್ ಚೆನ್ನಾಗಿದ್ದಾನಾ? ದೊಡ್ಡ ಅಪಾಯದಿಂದ ಪಾರಾಗಿದಾರಲ್ವಾ, ದೇವ್ರ ದಯೆಯಿಂದ ಚೆನ್ನಾಗೇ ಇದ್ದಾರೆ. ಶ್ರೀಕರ್ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ? ಮಾವ ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ಇದ್ದಾರೆ. ಏನ್ರಿ? ಏನ್ ವೇದ? ಸುಜಾತನ್ ಮನೆ ಹತ್ರನೇ ಬಂದಿದೀವಲ್ಲ, ಸುಜಾತನ್ ಮಗಳ ಆರೋಗ್ಯ ಹೇಗಿದೆ ಅಂತ ಒಂದ್ಸಲ ನೋಡ್ಕೊಂಡು ಹೋಗೋಣವಾ? ಸರಿ. ನಿಹಾರಿಕಾನ ಇನ್ನೂ ಎಷ್ಟು ದಿವಸ ಸಹಿಸ್ಕೋತೀಯಾ? ಅದೇ ಅರ್ಥ ಆಗ್ತಿಲ್ಲ. ಪ್ರತಿ ಹೆಜ್ಜೆಗೂ ಅವಳ ಕೆಲಸಗಳಿಗೆ ಅಡ್ಡ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ಮತ್ತಷ್ಟು ದ್ವೇಷನ ಬೆಳೆಸ್ಕೊತಿದ್ದಾಳೆ. ನನ್ನ ಆ ಮನೆಯಿಂದ ಹೊರಗಡೆ ಹಾಕ್ಬೇಕಂತ ಏನೇನೋ ಪ್ರಯತ್ನ ಮಾಡ್ತಾನೆ ಇದ್ದಾಳೆ. ಮಗು ಆರೋಗ್ಯದ ವಿಷಯದಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದಕ್ಕೆ ನಮ್ಮೇಲೆ ಕೋಪ ಮಾಡ್ಕೊಡ್ಲು. ಇನ್ನು ನಾವು ಮಗು ನೋಡೋಕೆ ಬಂದ್ವಿ ಅಂದ್ರೆ ಎಷ್ಟೆಷ್ಟು ಮಾತಾಡ್ತಾಳೋ ಏನೋ. ಸುಜಾತ ಅನ್ನೋದು ನಾವು ಕೇಳಿಸ್ಕೊಂಡು ಹೋಗೋದು ವರ್ಷಾನ್ಗಟ್ಲೆಯಿಂದ ನಡೀತಾನೆ ಇದೆ ಅಲ್ಲ. ಏನಾಗಬೇಕೋ ಅದೇ ಆಗುತ್ತೆ. ಹೋಗೋಣ ಬನ್ನಿ. ಸುಜಾತ ನಿಮ್ಮ ಸೋದರ ಸೊಸೆ ಅನ್ನೋ ವಿಷಯ ನಂಗೆ ಗೊತ್ತಾಗ್ಬಿಡ್ತು ಅಪ್ಪ ಅಂತ ಶ್ರೀಕರ್ ಅವರಿಗೆ ಹೇಳಕ್ಕಾಯ್ತೇ ಹೊರತು ಅವನೇ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ. ನಾನು ಶ್ರೀಕರ್ ಅವ್ರ ಹೆಂಡತಿ ಅನ್ನೋ ವಿಷಯ ಗೊತ್ತಾಗೋವರೆಗೂ ನನಗೆ ನರಕ ಅನ್ನೋದು ತಪ್ಪೋದಿಲ್ಲ.
ಅಮ್ಮ ಸುಜಾತ, ಯಾಕೆ ಬಂದ್ರಿ? ನಿನ್ ಮಗಳಿಗೆ ಆಪರೇಷನ್ ಆಯ್ತಲ್ಲಮ್ಮ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನ್ ಅವಶ್ಯಕತೆ ಇಲ್ಲ, ಹೊರಗಡೆ ಹೋಗಿ. ನಮ್ ಶ್ರೀಕರ್ ನಡೆದಿದ್ದನ್ನೆಲ್ಲ ಹೇಳಿದ್ನಮ್ಮ. 5 ಲಕ್ಷನ ಆಪರೇಷನ್ಗೆ ಸಹಾಯ ಮಾಡಿದ್ರಿಂದ ಹಿಡಿದು ನಿನ್ ಬಗ್ಗೆ ಗೊತ್ತಿರೋ ಎಲ್ಲ ವಿಷಯ ಹೇಳ್ಬಿಟ್ನಮ್ಮ. ಎಷ್ಟೋ ಸಲ ನಿಮ್ ಮನೆಗೆ ಬಂದಿದ್ದೀವಿ, ಹೊರಗ್ನವ್ರಿಗೆ ಮರ್ಯಾದೆ ಮಾಡ್ದಂಗಾದ್ರೂ ಕನಿಷ್ಠ ಒಂದು ಕಾಫಿ ಕುಡ್ದಾದ್ರೂ ಹೋಗಿ ಅಂತ ನೀನ್ ಹೇಳಲೇ ಇಲ್ಲ. ಈಗ್ಲೂ ಕೂಡ ನಮ್ಮೇಲ್ ಕೋಪನ ಪ್ರದರ್ಶನ ಮಾಡ್ಬೇಡಮ್ಮ. ಕೂತ್ಕೊಳ್ಳಿ, ಕಾಫಿ ತಗೊಂಡ್ ಬರ್ತೀನಿ. ಕಂದ, ಇಂಥದ್ದನ್ನ ಕೇಳಿದಾಗ ನೋಡಿದಾಗ ದೇವ್ರ ಮೇಲೆ ಕೋಪ ಬರ್ತಾ ಇರುತ್ತೆ. ಇಷ್ಟು ಮುದ್ದಾಗಿರೋ ಚಿಕ್ಕ ಮಗುಗೆ ಸ್ವಲ್ಪ ದಯ ಕೂಡ ಇಲ್ವಾ? ಏನ್ರಿ, ಎಷ್ಟೋ ಸ್ವಲ್ಪ ಸಹಾಯ ಮಾಡಲ್ವಾ? ತಗೋ, ಈ 10,000 ಇಟ್ಕೋ. ಏನ್ರಿ, ಅವತ್ತು ನಾವು... ಹೌದು ವೇದ, ನಮಗ್ ಗೊತ್ತಿಲ್ದೇನೆ ನಮ್ಮ ರಕ್ತ ಸಂಬಂಧಕ್ಕೆ ಅವತ್ತು ನಾವು ಸಹಾಯ ಮಾಡಿದ್ದೀವಿ. ಇವತ್ತು ನಮ್ಮ ಮಗ ಮಾಡಿದಾನೆ. ದೇವ್ರ ಲೀಲೆ ಅಂದ್ರೆ ಇದೇನೋ ಏನೋ. ಏನಮ್ಮ ಹಾಗೆ ನೋಡ್ತಿದ್ಯಾ? ನಾವು ನಿನ್ ಗ್ರ್ಯಾಂಡ್ ಪೇರೆಂಟ್ಸ್ ಅಮ್ಮ. ಹೌದಾ? ಅಮ್ಮ ಯಾವತ್ತೂ ಹೇಳೇ ಇಲ್ವೇ? ಇನ್ಮೇಲೆ ಹೇಳ್ತಾಳ್ ಬಿಡು. ಹೌದು, ನಿನ್ನ ಆರೋಗ್ಯ ಇವಾಗ ಹೇಗಿದ್ಯಮ್ಮ? ಚೆನ್ನಾಗಿದೆ. ನಿನ್ ಹೆಸರೇನು? ಸೌಮ್ಯ. ಬಂಗಾರ, ನಿಮ್ ಚಿಕ್ಕಮ್ಮ ಎಲ್ಲಿದ್ದಾಳಮ್ಮ? ದೊಡ್ಡ ಮನೆ ಸೊಸೆ ಆಗಿದ್ದಾಳಂತಲ್ಲ? ಒಂದು ಸಲ ನೋಡ್ಬೇಕು ಅನ್ಸ್ತಿದೆ, ಎಲ್ಲಿದ್ದಾಳೆ ಅಂತ ಹೇಳ್ತೀಯಾ? ಮನೇಲೇ ಇದ್ದಾರೆ. ಇಷ್ಟೊತ್ತು ಇಲ್ಲೇ ಇದ್ರು, ಈಗಷ್ಟೇ ರೂಮ್ಗೆ ಹೋಗಿದ್ದಾರೆ ಅನ್ಸುತ್ತೆ. ಅತ್ತೆ ಮಾವಂಗ್ ನಿಜ ಗೊತ್ತಾಗ್ಬಿಡತ್ತೆ. ಈಗ ನಾನೇನ್ ಮಾಡ್ಬೇಕು? ಹೋಗ್ ನೋಡೋಣ ಬನ್ರಿ. ಏನ್ ಹುಡುಕ್ತಿದ್ದೀರಾ? ನಿನ್ ತಂಗಿ ನೋಡ್ಬೇಕು ಅಂತಮ್ಮ. ಅತ್ತೆ ಮನೇಲಿ ಇರ್ತಾಳೆ, ನನ್ ಜೊತೆ ಯಾಕಿರ್ತಾಳೆ? ನೀನು ಸುಳ್ಳು ಹೇಳ್ತಿದ್ಯಾ? ಮನೇಲೇ ಇದ್ದಾಳೆ ಅಂತ ಮಗು ಹೇಳ್ತಲ್ಲ.
ನಿನ್ನ ತಂಗಿನ ನಮಗ್ ತೋರ್ಸೋದಕ್ಕೆ ಯಾಕೆ ನೀನ್ ಇಷ್ಟಪಡ್ತಿಲ್ಲ? ಏನ್ ನಿನ್ ಸಮಸ್ಯೆ? ಮನೆಯಲ್ಲೆಲ್ಲೋ ಇರ್ತಾಳೆ, ಹುಡ್ಕೋಣ ಬಾ. ಬಂದಿದ್ದು ನನ್ನ ತಂಗಿ ಅಲ್ಲ, ಅವನಿ. ಮತ್ತೆ ಚಿಕ್ಕಮ್ಮ ಅಂತ ಮಗು ಹೇಳ್ತು. ಅವನಿ ಹೆಸರಿಗೆ ಸ್ನೇಹಿತೆ ಆಗಿದ್ರು ತಂಗಿ ಹಾಗೆ ನಮ್ಮ ಜೊತೆ ಬೆರ್ತಿದ್ದಾಳೆ. ಅದಕ್ಕೆ ಸೌಮ್ಯ ಹಾಗೆ ಮಿಸ್ ಆಗಿ ಹೇಳಿರ್ತಾಳೆ. ಅವನಿಯಲ್ಲಿ ಬಂದು ಮಗುನ್ ಮಾತಾಡ್ಸ್ಕೊಂಡು ಹೊರಟೋದ್ಲು. ನೀವು ಬಂದಿದ್ದು ನನ್ನ ಮಗಳನ್ನ ಮಾತಾಡ್ಸೋದಕ್ಕ, ಇಲ್ಲಾಂದ್ರೆ ನನ್ನ ತಂಗಿಗೋಸ್ಕರ ನನ್ನ ಮನೇನ ಚೆಕ್ ಮಾಡೋದಕ್ಕ? ಕಾಫಿ ತಗೊಳ್ಳಿ. ಯಾವತ್ತೋ ಒಂದಿನಾದ್ರೂ ಅವಳ ಬಗ್ಗೆ ನಮಗೆ ಗೊತ್ತಾಗದ್ ಬಿಡಮ್ಮ. ಇನ್ನು ನಾವು ಹೊರಡ್ತೀವಿ. ಹೊರಟೋದ್ರು. ಹೊರಗಡೆ ಬಾ ಅವನಿ. ಏನಾಯ್ತ್ರಿ? ಕೀಸ್ ಅಲ್ಲೇ ಬಿಟ್ಬಿಟ್ಟೆ, ನಾನು ಹೋಗಿ ತರ್ತೀನಿ ಬಿಡು. ಸರಿ. ನನ್ ಮುಂದೆ ಬಂದಿದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಕ್ಕ. ಸೌಮ್ಯ, ಇನ್ನೊಂದ್ಸಲ ಚಿಕ್ಕಮ್ಮನ ಬಗ್ಗೆ ಅವ್ರಿಗೆ ಹೇಳ್ಬೇಡ, ಸರಿನಾ? ಸರಿ ಅಮ್ಮ, ಇನ್ನೊಂದ್ಸತಿ ಯಾರಿಗೂ ಹೇಳಲ್ಲ. ತಾತ, ನಿಮ್ ಕಾರ್ ಕೀ. ಥ್ಯಾಂಕ್ ಯು. ಬಾಯ್. ಬಾಯ್. ನಾನೀ ಮನೆ ಅಳಿಯ, ನಾನೀ ಮನೆ ಅಳಿಯ, ನಾನೀ ಮನೆ ಅಳಿಯ. ನನ್ನನ್ನು ಯಾರಾದ್ರೂ ಹೋಗು ಅಂದ್ರೆ, ನನ್ನನ್ನು ಯಾರಾದ್ರೂ ಹೋಗು ಅಂದ್ರೆ ನಾನು ನಾಚಿಕೆ ಇಲ್ಲದೆ ಇಲ್ಲೇ ಇರ್ತೀನಿ. ಹೇ ಹೇ ಪಂಬಲಕಡಿ ಬಂಬಾಯಿ ಮಿಠಾಯ, ಹೇ ಹೇ ಪಂಬಲಕಡಿ ಬಂಬಾಯಿ ಮಿಠಾಯ, ಪಂಬಲಕಡಿ ಬಂಬಾಯಿ ಮಿಠಾಯ, ಹೇ 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 ಪಂಬಲಕಡಿ ಬಂಬಾಯಿ ಮಿಠಾಯ, ಪಂಬಲಕಡಿ ಬಂಬಾಯಿ ಮಿಠಾಯ, ಹೇ ಹಾ. ಅದ್ಭುತ, ಆಶ್ಚರ್ಯ. ಕುಟುಂಬ ಸದಸ್ಯರೇ, ಅದ್ಭುತ, ಆಶ್ಚರ್ಯ. ಎಲ್ರೂ ಬನ್ನಿ 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 ಬನ್ನಿ, ಎಲ್ರೂ ಬನ್ನಿ. ಒಂದು ಅದ್ಭುತವಾದ ಘಟನೆ ನಡೆದಿದೆ. ಎಲ್ರೂ ಬೇಗ ಬನ್ನಿ. ಚಿಕ್ಕ ಮಾಮ ಇದ, ದೊಡ್ಡ ಮಾಮ ಇದ, ಮಾವ. ಆಲ್ ಲೇಡೀಸ್ ಪ್ಲೀಸ್ ಕಮ್ ಟು ಫಾಸ್ಟ್. ಬನ್ನಿ, ಎಲ್ರೂ ಬೇಗ ಬನ್ನಿ. ತಡ ಮಾಡಿದ್ರೆ ಏನೇನಾಗೋಗುತ್ತೆ. ಬೇಗ ಬಾ ವಸಂತ. ಅದ್ಭುತ, ಆಶ್ಚರ್ಯ, ನೀವ್ ಯಾವತ್ತೂ ನೋಡದೆ ಇರೋ ಕೇಳದೆ ಇರೋ ಘಟನೆ ಇದು. ಏನಾಯ್ತು? ಯಾಕೆ ಅಷ್ಟೊಂದು ಜೋರಾಗಿ ಕೂಗ್ತಾ ಇದ್ದೆ? ಅದಲ್ವೇ, ಟೂರಿಂಗ್ ಟಾಕೀಸ್ ಹತ್ರ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಹಾಗೆ. ಏನ್ ನಿನ್ ಗೋಳು ಭಾವ? ನಮ್ ಮನೇಲಿ ಅಮ್ಮನವರು ಪ್ರತ್ಯಕ್ಷ ಆಗಿದ್ದಾರೆ. ಎಲ್ರೂ ಒಂದ್ಸರಿ ಆ ಕಡೆ ನೋಡಿ.
ಅನ್ನಪೂರ್ಣ ದೇವಿ ಪ್ರತ್ಯಕ್ಷ ಆಗಿದ್ದಾಳೆ. ಎಲ್ರೂ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. ಅಮ್ಮ ತಾಯಿ, ಅಮ್ಮ, ಸಾಕ್ಷಾತ್ ಅನ್ನಪೂರ್ಣ ದೇವಿನೇ ಪ್ರತ್ಯಕ್ಷ ಆಗಿದ್ದಾಳೆ. ಅಮ್ಮ ತಾಯಿ. ನೀನಾ? ನಾನೇ ಕಣೋ. ಏನು ಕಣೋನಾ ನಾನು? ಹೌದು ಕಣೋ. ಏನ್ ಹಾಗನ್ಬಿಟ್ಲು? ಲಾವಣ್ಯನ್ಗೆ ಮೈ ಮೇಲೆ ಅಮ್ನೋರ್ ಬಂದಿದ್ದಾರೆ ಬಾಬಾ. ಅದಕ್ಕೆ ಇಲ್ಲೋಡು, ಈ ತರ ಮಾತಾಡ್ತಿದ್ದಾಳೆ. ಮೂಗುತಿ ಕೂಡ ಧರಿಸಿದ್ದಾಳೆ ನೋಡು. ಅಮ್ನೋರ ಆತ್ಮ ಹೇಳ್ತಿದೆ, ಅಮ್ನೋರ್ಗೇನೋ ಬೇಕು. ಹೌದಾ? ಹೌದು. ಅಮ್ಮ ತಾಯಿ, ನಿನಗೇನ್ ಕಮ್ಮಿ ಆಗಿದೆ ಅಂತ ಹೇಳಮ್ಮ. ನಿನ್ ಕೋರಿಕೆನ ನಾವು ನೆರವೇರಿಸ್ತೀವಿ. ಒಂದ್ ಕಡಿಮೆ ಆಗಿದೆ. ಏನದು? ಗೌರವ. ಸಾಕ್ಷಾತ್ ಅನ್ನಪೂರ್ಣ ದೇವಿ ನೀನು. ಅಲ್ಲಿ ಹತ್ತೂರು ನಿನ್ನ ತಲೆ ಮೇಲೆ ಇಟ್ಕೊಂಡಿದೆ. ಇನ್ನೇನ್ ಗೌರವ ಬೇಕು ತಾಯಿ? ನಿಮ್ ಕುಟುಂಬ ನಿಮ್ ದೊಡ್ಡ ಸೊಸೆಗೆ ಗೌರವ ಕೊಡ್ತಿಲ್ಲ, ಅದಕ್ಕೆ ನನ್ಗೆ ನಿರಾಶೆ ಆಗಿದೆ. ದೊಡ್ಡ ಸೊಸೆಗೆ ಗೌರವ ಸಿಗ್ತಿಲ್ಲ ಅಂತ ನೀನ್ ಇಷ್ಟೊಂದು ಕಷ್ಟಪಟ್ಟು ಬಂದ್ಯಾ ಅಮ್ಮ? ಎಷ್ಟು ದೊಡ್ಡ ವಿಷಯ ಇದು. ಅಪ್ಪ, ಅದಕ್ಕೆ ಮೇಲೆ ಬಂದಿರೋದು ಅಮ್ಮವ್ರಲ್ಲ, ಯಾವುದೋ ದುಷ್ಟಶಕ್ತಿ ಆಗಿದೆ. ಯಾವುದಕ್ಕೂ ಒಳ್ಳೇದು ಫಕೀರ್ನ ಕರ್ಸಿ ಅಂತೀರಾ? ಫಕೀರ್ ಯಾಕೆ ಮಾವ? ಅದ್ಕೇಲಿರೋ ಸೈತಾನನ್ನ ದೂರ ಮಾಡ್ತಾರೆ. ಅಂದ್ರೆ ಜುಟ್ಟು ಹಿಡ್ಕೊಂಡು ಗಿರಗಿರ ತಿರುಗಿಸಿ ನೆಲಕ್ಕೆ ಹಾಕೊಂಡು ಹೊಡಿತಾರಲ್ವಾ ಮಾಮೈದ? ಹೌದು ಬಾವಾ. 2 ದವಡೆಗಳನ್ನ ಬಿದ್ದು ಹಾಗಾಗಿ ಹೊಡಿತಾರಲ್ವಾ ಮಾಮೈದ? ಹೌದು ಬಾವಾ. ಕೆನ್ನೆ ಪೂರಿ ಹಾಗೆ ಊದ್ಕೊಳ್ಳುತ್ತೆ. ಇನ್ಯಾಕ್ ತಡ ಮಾಡ್ತಿದ್ದೀರಾ? ಹೋಗ್ ಕರ್ಕೊಂಡ್ ಬನ್ನಿ. ನಿಂತ್ಕೋ ಶ್ರೀಕರ್. ಅದೇನು ಆಗ್ಲೇ ಸೈತಾನು ಓಡ್ ಹೋಗೋಯ್ತಾ? ಯಾಕೆ ನಾಟಕ? ನಾಟಕನ ಅಂದ್ರೆ ಲಾವಣ್ಯ ಅಕ್ಕ ಒಳಗೆ ಯಾವ ದೇವರು ಬಂದಿಲ್ವಾ? ಗೌರವ ಅನ್ನೋ ಗಾಳಿ ಸೋಕಿದ್ಯಮ್ಮ. ಏನ್ ಮಾಡು ಅಂತೀರಾ? ನನ್ಗೆ ಈ ಮನೇಲಿ ಗೌರವನೇ ಇಲ್ಲ. ದೊಡ್ಡ ಸೊಸೆಯಾಗಿ ಹೊರಗಡೆ ಅವ್ರ ಮುಂದೆ ಗೌರವನೇ ಇಲ್ಲ. ಯಾವಾಗ್ಲೂ ಅವನಿ ಬಗ್ಗೆ ನಿಹಾರಿಕಾ ಬಗ್ಗೆನೇ ಮಾತಾಡ್ತಾ ಇರ್ತೀರಾ ಹೊರತು ನನ್ ಬಗ್ಗೆ ಎಲ್ಲಾದ್ರೂ 4 ಒಳ್ಳೆ ಮಾತಾಡಿದೀರಾ? ನಾನ್ ಮಾಡೋ ಕೆಲ್ಸಕ್ಕೆ 4 ಮಾರ್ಕ್ಸ್ ಆದ್ರೂ ಕೊಡ್ತೀರಾ? ಅದಕ್ಕೆ ನಮ್ಮನೆ ಸಂಪ್ರದಾಯಕ್ಕೆ ಮೂಲವಾಗಿರೋ ಮೂಗುತಿನ ಹಾಕೊಂಡಿದೀನಿ. ದೇವ್ರ ಮನೆಯಿಂದ ಧೈರ್ಯವಾಗಿ ಮೂಗುತ್ತಿನ ತಗೊಂಡ್ ಬಂದು ಅತ್ತೆಯವ್ರ ಅನುಮತಿ ಇಲ್ಲದೆ ಹಾಕೊಂಡಿದ್ದೀರಾ? ಜೊತೆಗೆ ಮೂಗುತ್ತಿನ ಧರಿಸೋ ಅರ್ಹತೆ ಈ ಮನೇಲಿ ಅತ್ತೆ ನಂತರ ನನಗ್ ಬಿಟ್ರೆ ಮತ್ತೊಬ್ರಿಗಿಲ್ಲ. ಅಕ್ಕ ಎಂಥ ಡೇರ್ ಸ್ಟೆಪ್ ಇಟ್ಟಿದ್ದಾರೆ ಅಂತ ನೋಡಿ ಅತ್ತೆ. ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ಮೊದ್ಲು ಆ ಮೂಗುತಿನ ತೆಗೆದು ದೇವ್ರ ಮನೇಲಿಡಿ. ತೆಗಿಯಲ್ಲ, ಇಡಲ್ಲ. ನನ್ ಹತ್ರನೇ ಇಟ್ಕೋತೀನಿ. ದಿನ ನಾನೇ ಹಾಕೋತೀನಿ. ಯಾರೇನ್ ಮಾಡ್ತಾರೋ ನಾನು ನೋಡ್ತೀನಿ. ನಿಮ್ಮ ಅನುಮತಿ ಇಲ್ದೇನೆ ದೇವ್ರ ಮನೇಲಿ ಕಾಲಿಡ್ಬಾರ್ದು. ಅಂಥದ್ರಲ್ಲಿ ಆಚಾರಕ್ಕೆ ವಿರುದ್ಧವಾಗಿ ಲಾವಣ್ಯ ಇಷ್ಟ ಬಂದಾಗ ಮಾಡ್ತಿದ್ರೆ ನಿಮಗ್ ಕೋಪ ಬರ್ತಿಲ್ವಾ ಆಂಟಿ? ಯಾಕೆ ನೀವೇನೂ ಹೇಳ್ತಿಲ್ಲ? ಅದು ನಮ್ ವಂಶದ ಮೂಗುತಿ ಅಲ್ಲ. ಅದಕ್ಕೆ ನನಗೆ ಕೋಪ ಬರ್ತಿಲ್ಲ. ನಾನೇನು ಅಂತಾನೂ ಇಲ್ಲ. ಅಮ್ಮನವ್ರ ಮೂಗುತಿನ ಮುಟ್ಟೋ ಧೈರ್ಯ ಲಾವಣ್ಯ ಮಾಡೋದಿಲ್ಲ. ಯಾಕೆಂದ್ರೆ ಅದನ್ನು ಮುಟ್ಟಿದ್ರೆ ಸುಟ್ಟು ಬೂದಿ ಆಗೋಗ್ತಾಳೆ.